ಎಲ್ಲಾ ವೀಕ್ಷಕರಿಗೂ ನಮಸ್ಕರಿಸುವಳಾಗಿದ್ದೀನಿ. ವೀಕ್ಷಕರೇ, ಕ್ರೈಸ್ತರ ಮೇಲೆ ಅಪವಾದಗಳು, ನಿಂದನೆಗಳು ಇದು ಕ್ರಿಸ್ತ ಶಕ 1ನೇ ಶತಮಾನದಿಂದಲೂ ಕೂಡ ಇದೆ, ಈಗ್ಲೂ ನಡೀತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಅಂದ್ರೆ ಅಲ್ಲಿ ಏನೋ ಕರಪತ್ರಿಕೆಗಳನ್ನು ಎಂದದೋ ದೇವರ ಬೈಬಲ್ ಅನ್ನು ಬಿಸಾಡಿದ್ರು, ಅಲ್ಲೆಲ್ಲ ದಾರಿ ಎಲ್ಲ ಉಂಟಂತ ಹೇಳ್ತಾ ಇದ್ರು. ಇದು ಮತಾಂತರ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಬೇರೆ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಮತ್ತೆ ನಿಮ್ ಹತ್ರ ಮಾತಾಡ್ತೇನೆ. ಈಗ ಮತಾಂತರ ಅಂದ್ರೆ ಏನಂತ ಫಸ್ಟ್ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಈಗ ಮತಾಂತರ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಬಲಾತ್ಕಾರವಾಗಿ ಅವರನ್ನು ಮತಾಂತರಗೊಳಿಸುವುದು. ಅಂದ್ರೆ ನೀನ್ ಇಂಥ ಧರ್ಮಕ್ಕೆ ಅಂದ್ರೆ ನೀ ಇಂಥ ಧರ್ಮಕ್ಕೆ ಹೋಗ್ಲೇಬೇಕು ಅನ್ನುವಂಥದ್ದು, ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಅಥವಾ ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು. ನೀನ್ ಹೇಗಾದ್ರೂ ಮಾಡಿ ಈ ಧರ್ಮಕ್ಕೆ ನೀನ್ ಬರ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥದ್ದು. ಇದಕ್ಕೆ ಬರ್ಲಿಲ್ಲ ಅಂದ್ರೆ ಹಿಂಸೆ ಕೊಡುವಂಥದ್ದು, ಹೊಡೆಯುವಂಥದ್ದು, ಬಡಿಯುವಂಥದ್ದು. ಇದಕ್ಕೆ ಮತಾಂತರ ಅಂತ ಕರೀತಾರೆ. ಇದು ಕಾನೂನಿನ ಪ್ರಕಾರ ಬಹಿರಂಗ. ಈ ರೀತಿ ಮತಾಂತರ ಮಾಡುವಂಗಿಲ್ಲ, ರೈಟ್? ಮೊದಲನೇದು. ಈಗ ಕ್ರೈಸ್ತರು ಪದೇ ಪದೇ ಮತಾಂತರ ಮಾಡ್ತಾ ಇದಾರ ಅಂತ ಹೇಳ್ತಾ ಇದ್ದಾರೆ. ನಮ್ಮದ್ರಲ್ಲಿ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ನಿಮ್ಮ ಹತ್ರ ಹೇಳ್ತೇನೆ ವೀಕ್ಷಕರೇ. ಎಲ್ರು ಕೂಡ ಈ ವಿಡಿಯೋನು ಕೊನೆ ತನಕ ನೋಡ್ಬೇಕು. ನೋಡಿ, ನಮ್ಮದ್ರಲ್ಲಿ ಈಗ ಒಂದು ಹಿಂದೂ ಸಹೋದರ ಆಗಿರ್ಬೋದು ಅಥವಾ ಮುಸಲ್ಮಾನ ಸಹೋದರ ಆಗಿರ್ಬೋದು, ನಾವು ಕ್ರಿಶ್ಚಿಯನ್ಗೆ ನಾವು ಸೇರ್ತೀವಿ ಅಂತಂತ ಹೇಳಿದ್ರೆ ಅದು ಇಮಿಡಿಯೇಟ್ಲಿ ಆಗಿ ಅವರಿಗೆ ಹಾಗೆ ಅಂತ ನೀವು ಹೇಳಿದ ಮತಾಂತರ ಹಾಗೆ ಮಾಡ್ಕೊಳ್ಳಕ್ಕೆ ಆಗುದಿಲ್ಲ ಕ್ರೈಸ್ತರಲ್ಲಿ. ಅದ್ರಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬ ಸಹೋದರ, ಹಿಂದೂ ಸಹೋದರ ತಿಳ್ಕೊಳ್ಬೇಕಾಗಿದೆ. ಒಬ್ಬ ಕ್ರೈಸ್ತನಾಗ್ಬೇಕಾದ್ರೆ ಮಿನಿಮಮ್ 6 ತಿಂಗಳಿಂದ 1 ವರ್ಷದವರೆಗೆ ಬೇಕು. ಒಬ್ಬ ಹಿಂದೂ ಸಹೋದರ ಸಡನ್ಲಿ ನಾನು ಕ್ರಿಶ್ಚಿಯನ್ಸ್ ಆಗ್ತೀನಿ ಅಂತ ಹೇಳಿದ್ರೆ ಅಲ್ಲಿರುವಂತ ಫಾದರ್ಸ್ ಆಗಿರ್ಬೋದು, ಪಾಸ್ಟರ್ಸ್ ಆಗಿರ್ಬೋದು, ಅಲೌಡ್ ಕೊಡುವುದಿಲ್ಲ ಅದು ಹಾಗೆ ಮಾಡ್ಲಿಕ್ಕೆ. ಮೊಟ್ಟ ಮೊದಲು ಅವರಿಗೆ ಕ್ಲಾಸ್ ಕೊಡ್ತಾರೆ, ಬೈಬಲ್ ಅಲ್ಲಿರುವಂತ ಸತ್ಯಾಂಶ ತಿಳಿಸುತ್ತಾರೆ. ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ದೇವರ 10 ಆಜ್ಞೆಗಳು ಕೊಟ್ಟಿದ್ದಾರೆ. ಅದರಲ್ಲಿ 2 ಪ್ರಮುಖವಾದಂತ ಆಜ್ಞೆಗಳು ಕೊಟ್ಟಿದ್ದಾರೆ. ಅದು ಯಾವುದಂದ್ರೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನೀನು ದೇವರನ್ನು ಪ್ರೀತಿಸಬೇಕು ಮತ್ತೆ ನಿನ್ನಂತೆ ಪರನ್ನು ಪ್ರೀತಿಸಬೇಕು ಅಂತ ಹೇಳಿ. ಸೊ 10 ಆಜ್ಞೆಗಳು ಉಂಟು. ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ವ್ಯಭಿಚಾರ ಮಾಡಬಾರದು, ನಿನ್ನ ತಂದೆ ತಾಯಿಯನ್ನು ಗೌರವಿಸಬೇಕು, ಗುರು ಹಿರಿಯರನ್ನು ವಂದಿಸಬೇಕು, ಪರಸ್ತ್ರೀಯನ್ನು ಆಸೆ ಪಡಬಾರದು. ಹೀಗೆ ಈ ರೀತಿ 10 ಆಜ್ಞೆಗಳು ಉಂಟು. ಇಂಥ ಆಜ್ಞೆಗಳನ್ನು ಅವರು ಪರಿಪಾಲನೆ ಮಾಡ್ಲೇಬೇಕು. ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು. ಈ ರೀತಿ ಎಲ್ಲ ತುಂಬಾ ಆಜ್ಞೆಗಳು ಉಂಟು. 10 ಆಜ್ಞೆಗಳು ಕೊಟ್ಟಿದ್ದಾರೆ. ಈ ಆಜ್ಞೆಗಳನ್ನು ಆ ಸಹೋದರಿಗೆ ಹೇಳ್ತಾರೆ. ಈ ಸಹೋದರ ಇದನ್ನು ಪರಿಪಾಲನೆ ಮಾಡ್ತಾನ ಇಲ್ವಾ ಅಂತ ಹೇಳಿ ಅಲ್ಲಿರುವಂತ ಗುರುಗಳು ಇವರನ್ನು 1 ವರ್ಷ ಅಬ್ಸರ್ವ್ ಅಲ್ಲಿ ಇಡುತ್ತಾರೆ. ಮೊಟ್ಟ ಮೊದಲು ಅವನು ಕಾನೂನು ಪ್ರಕಾರ ಬರ್ಬೇಕಾಗತ್ತೆ. ಸುಮ್ಮನೆ ನನಗೆ ಕ್ರೈಸ್ತರ ಮಾಡಿ ನನಗೆ ದೀಕ್ಷಾಸ್ನಾನ ಕೊಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಖಂಡಿತ ಯಾವ ಕ್ರೈಸ್ತರು ಕೂಡ ಹಾಗೆ ಯಾವ ಗುರುಗಳು ಕೂಡ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡುವುದಿಲ್ಲ. ಹಾಗೆ ಪ್ರೊಟೆಸ್ಟೆಂಟ್ ಆಗ್ಲಿ ಅಥವಾ ರೋಮನ್ ಕ್ಯಾಥಲಿಕ್ ಆಗ್ಲಿ ಹಾಗೆ ಮಾಡುದಿಲ್ಲ. ಅವನು ಕಾನೂನು ಚೌಕಟ್ಟಿನೊಳಗಡೆ ಅವನೆಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ಇಲ್ಲಿ ಪಾಸ್ಟರ್ಗೆ ಮತ್ತೆ ಫಾದರ್ಗೆ ಅಥವಾ ಬಿಷಪ್ರಿಗೆ ಅವರು ಸಬ್ಮಿಟ್ ಮಾಡ್ಲಿಕ್ಕೆ ಉಂಟು. ಆ ನಂತರ ಅದು ಕಾನೂನು ಚೌಕಟ್ಟಲ್ಲಿ ಅವ್ರು ಇದ್ದಾರಾ ಇಲ್ಲ ಅಂತ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಅವರಿಗೆ ಆಜ್ಞೆಗಳು ಕೊಡುತ್ತಾರೆ. ಆ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ರೆ ಮಾತ್ರ ಅವರು ದೀಕ್ಷಾಸ್ನಾನ ಅನ್ನುವಂಥದ್ದು ಕೊಡುತ್ತಾರೆ. ಈ ಲೋಕದ ಆಸೆಗಳಿಗೆ, ಆಕಾಂಕ್ಷೆಗಳಿಗೆ ಬಲಿಯಾಗಿ ಇರ್ತಾರಲ್ವಾ, ಒಂಥರ ಪಾಪ ಮಾಡುವಂಥದ್ದು, ದ್ರೋಹ ಮಾಡುವಂಥದ್ದು, ಇನ್ನೊಬ್ಬರನ್ನು ಮನಸ್ಸು ನೋಯಿಸುವಂಥದ್ದು, ಇನ್ನೊಬ್ಬರನ್ನು ಅವಹೇಳನವಾಗಿ ಮಾತಾಡುವಂಥದ್ದು, ಈ ರೀತಿಯಲ್ಲಿ ಅವರ ಜೀವನದಲ್ಲಿ ತುಂಬಾ ನೊಂದು ಬೆಂದು ಹೋಗ್ತಾರೆ ಕೆಲವು ಸಹೋದರರು. ಎಲ್ಲ ನಾನು ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ, ಈ ರೀತಿ ಯಾವುದೇ ಪಾಪ ಮಾಡುವುದಿಲ್ಲ ಅಂತ ಹೇಳಿ ಆ 10 ಆಜ್ಞೆಗಳು ಕಠಿಣವಾಗಿ ಅವರು ಪರಿಪಾಲನೆ ಮಾಡ್ಲೇಬೇಕು. ಆ ನಂತರ ಅವರನ್ನು 1 ವರ್ಷ ಅಬ್ಸರ್ವ್ ಅಲ್ಲಿ ಇಟ್ಟು ಆಮೇಲೆ ಅಲ್ಲಿ ದೀಕ್ಷಾಸ್ನಾನ ಕೊಡುವಂತ ಸಮಯದಲ್ಲೂ ಕೂಡ ಕೇಳ್ತಾರೆ, ಇದು ಫೈನಲ್ ನೋಡು, ನೀನ್ ನಿಜವಾದ ಯೇಸು ಕ್ರಿಸ್ತ ನೀ ದೇವರ ನಂಬುತ್ತೀಯಾ ಅಂತ ಕೇಳ್ತಾರೆ. ನಿಜವಾದ ದೇವರನ್ನ ನಂಬುತ್ತೀಯಾ, ಪಾಪನ್ ಬಿಡ್ಲಿಕ್ಕೆ ನೀನ್ ರೆಡಿ ಇದೀಯಾ ಅಂತ ಪ್ರತಿಯೊಂದು ಕ್ವಶನ್ ಕೂಡ ದೀಕ್ಷಾಸ್ನಾನ ಸಮಯದಲ್ಲೂ ಕೂಡ ಪ್ರತಿಯೊಂದನ್ನು ಕೇಳ್ತಾರೆ. ಇಲ್ಲ ನನಗೆ ಅದು ನಾನು ಮೊದಲೇ ಆಗಿರ್ತೀನಿ ಅಂದ್ರೆ ದಯವಿಟ್ಟು ಅವ್ರಿಗೆ ದೀಕ್ಷಾಸ್ನಾನ ಯಾರು ಸಹ ಕೊಡೋದಿಲ್ಲ. ಇದನ್ನೆಲ್ಲ ಒಪ್ಕೊಂಡ್ರೆ ಮಾತ್ರ ಅಲ್ಲಿ ಅವ್ರಿಗೆ ದೀಕ್ಷಾಸ್ನಾನ ಕೊಡುತ್ತಾರೆ. ಆ ನಂತರ ಅವನು ಕ್ರೈಸ್ತನಾಗ್ತಾನೆ. ಇದು ನಮ್ಮ ಕ್ರೈಸ್ತರಲ್ಲಿರುವಂತ ಸಂಸ್ಕೃತಿಗಳು. ಇದನ್ನು ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾದಿ ಬೀದಿಯಲ್ಲಿ ಹೋಗುವಾಗ ಅವನ್ ಮತಾಂತರ ಮಾಡಕ್ಕೆ ಬಂದ, ಈ ಮತಾಂತರ ಮಾಡಕ್ಕೆ ಬಂದ. ಮತಾಂತರ ಅಂದ್ರೆ ನಾನ್ ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೇನೆ ಮತಾಂತರ ಹೆಂಗಿರತ್ತೆ ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಬೇರೆ ಧರ್ಮಕ್ಕೆ ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ. ಒಂದು ಹಿಂದೂ ಸಹೋದರನೇ ಆಗಿರ್ಬೋದು, ಮುಸಲ್ಮಾನನೇ ಆಗಿರ್ಬೋದು, ಜೈನ ಯಾರೇ ಆಗಿರ್ಬೋದು. ಆ ಸಹೋದರಿಗೆ ಈಗ ಆ ಸಹೋದರಿಗೆ ಬೇರೆ ಧರ್ಮಕ್ಕೆ ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ. ಅದಕ್ಕೆ ಆ ಸಹೋದರ ಏನ್ ಮಾಡ್ತಾನೆ, ಇಲ್ಲ ನೀನ್ ಬಲಾತ್ಕಾರ ನಿನ್ ಮತಾಂತರ ಆಗ್ಲೇಬೇಕು ಅಂತ ಹೇಳಿ ಹಿಂಸೆ ಕೊಡುವಂಥದ್ದು,
ಟಾರ್ಚರ್ ಕೊಡುವಂಥದ್ದು, ಇಲ್ಲದ್ರೆ ನಿನ್ ಮತಾಂತರ ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ, ಆ ಮಾಡ್ತೀನಿ, ಇದು ಮಾಡ್ತೀನಿ ಬೆದರಿಸುವಂಥದ್ದು, ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು, ನಿನಗೆ ಈ ಧರ್ಮಕ್ಕೆ ಸೇರ್ಲೇಬೇಕು ಅಂತ ಹೇಳಿ ಟಾರ್ಚರ್ ಕೊಡುವಂಥದ್ದು, ಅದಕ್ಕೆ ಮತಾಂತರ ಅಂತ ಕರೀತಾರೆ. ಸೊ ವ್ಯತ್ಯಾಸ ನೋಡಿ ವೀಕ್ಷಕರೇ, ವ್ಯತ್ಯಾಸ ನೋಡಿ. ಮತಾಂತರ ಅಂದ್ರೆ ಏನು ಅಂತ ಇಲ್ಲಿ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲಿ ನಮ್ಮ ಕ್ರೈಸ್ತರಲ್ಲಿ ಯಾವಾಗ ನೀನು ಮನ ಪರಿವರ್ತನೆ ಆಗಿ ನೀನು ಬರ್ತೀಯೋ ಅದರಲ್ಲಿ 1 ವರ್ಷ ಅವರಿಗೆ ಟೈಮ್ ಸಿಗುತ್ತೆ. ಸುಮ್ಮನೆ ಹೋಗಿ ಅವರಿಗೆ ದೀಕ್ಷಾಸ್ನಾನ ಕೊಡುವುದಿಲ್ಲ. ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವನು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದು ಕ್ರೈಸ್ತರಲ್ಲಿ ನಡೀತಾ ಇರುವಂತದ್ದು. ಈ ಕೆಲವ ಮತ ಚಾಂದವುಗಳು ಅಂತ ಹೇಳ್ತಾರೆ ಮತಾಂತರ ಅಂದ್ರೆ ಕರಪತ್ರಿಕೆ ಹಂಚಿದ್ರು ಕೂಡ ಮತಾಂತ್ರನೇ ಅಂತ ಹೇಳ್ತಾರೆ. ಅಲ್ಲಿ ಕರಪತ್ರಿಕೆ ಇಟ್ಟರು ಕೂಡ ಮತಾಂತರ ಮಾಡಕ್ಕೆ ಬಂದ್ರು ಅಂತ ಹೇಳ್ತಾರೆ. ವೀಕ್ಷಕರೇ, ನಾನು ಒಂದು ವಿಡಿಯೋ ನೋಡಿದೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಲ್ಲಿತ್ತು. ಎಲ್ಲೆಲ್ಲ ಹಾಕಿದಾರೆ ಇದನ್ನ? ಏನು ಇದು ಏಸುದ ಇದು? ಏಸುದು. ದಾರಿ ಉದ್ದಕ್ಕೂ ಹಾಕೊಂಡು ಹೋಗಿದ್ದಾರೆ. ಅಣ್ಣ ಅದು ಅಲ್ಲೇ ಬಿಡಿ, ಅಲ್ಲೇ ಬಿಡಿ, ಅಲ್ಲೇ ಬಿಡಿ, ಅಲ್ಲೇ ಬಿಡಿ. ಅಲ್ಲಲ್ಲಿತ್ತು. ಎಲ್ಲೆಲ್ಲ ಹಾಕಿದಾರೆ ಇದನ್ನ? ಏನು ಇದು ಏಸುದ ಇದು? ಏಸುದು. ದಾರಿ ಉದ್ದಕ್ಕೂ ಹಾಕೊಂಡು ಹೋಗಿದ್ದಾರೆ. ನಮ್ಮ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಶರತ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಶರತ್ ಅವರೇ. ಸರ್ ನಮಸ್ತೆ ಸರ್. ಮತಾಂತರದ ಪ್ರಯತ್ನ ನಡೆದಿದೆಯಾ ಅಲ್ಲಿ? ನಡೆದಿದೆ ಅಂದ್ರೆ ಯಾರಿಂದ ನಡೆದಿದೆ? ಸರ್ ನಡೆದಿದೆ. ಏನಂದ್ರೆ ಪ್ರತಿ ವರ್ಷದಂತೆ ಪಾದಯಾತ್ರೆಗಳು ಹೋಗೋ ರೂಟ್ ಅಲ್ಲಿ ಎಲ್ಲಿ ಮತ ಕೂತ್ಕಂತಾರೆ, ಸುಸ್ತಾಗಿ ಕೂರುವಂತ ಜಾಗ, ಈ ಮರದ ಕೆಳಗಡೆ ಎಲ್ಲಿ ನೆಲ್ಲಿರುತ್ತೆ ಆ ಜಾಗದಲ್ಲಿ ಒಂದು 30-40 ಮತಾಂತರದ ಬುಕ್ಗಳನ್ನ ಎಸ್ತೋಗೋದು. ನಮ್ಮ ಚಂದ್ರಪಟ್ಟಣದಿಂದ ಹಿಡಿದು ಬೇಲೂರು ಹತ್ರ ತನಕ ಒಂದು 60 ಕಡೆ ಎತ್ತಿದ್ದಾರೆ ಸರ್ ಬುಕ್ಗಳ. ಒಂದೊಂದು ಜಾತ್ರಾ ಮಡಲ್ ನೆಳ್ಳೆಲ್ಲಿರುತ್ತೆ ಆ ಜಾಗದಲ್ಲಿ. ಅದರಲ್ಲಿ ಒಂದಿದೆ ದೇವರ ದಾರಿ ಯಾವ ರೀತಿ ಅಂತ, ಮತ್ತೆ ಇನ್ನೊಂದು ದೇವರನ್ನು ಕಾಣೋದು ಹೇಗೆ ಅಂತ ಇದೆ, ಮತ್ತೆ ಮತಾಂತರ ಆದ್ರೆ ಯಾವುದೇ ರೀತಿ ನಿಮಗೆ ಪಾಪ ಇಲ್ಲ ಅಂತ ಇದೆ ಬುಕ್ ಅಲ್ಲಿ. 3 ಜನ ಹೋಗ್ತಾರಂತೆ, ಅಲ್ಲಿ 3 ಜನರಿಗೆ ಕರಪತ್ರಿಕೆ ಕೊಡ್ತಾರಂತೆ. ಆ ನಂತರ ಅಲ್ಲಿಂದ ಮಾರ್ಗದಲ್ಲಿ ಬರುವಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಬುಕ್ಗಳು ಬಿಸಾಡ್ತಾರಂತೆ. ಯಾವುದು? ದೇವರ ಬುಕ್ಗಳು. ನಾನ್ ನಿಜ ಹೇಳ್ತೀನಿ ಪ್ರಿಯರೇ, ಒಬ್ಬ ನಿಜವಾದ ಕ್ರೈಸ್ತನಾದ್ರೆ ದೇವರ ಪುಸ್ತಕ, ದೇವರು ಬರೆದಿರುವಂತ ಬುಕ್ಸ್, ದೇವರು ಮಾತಾಡಿರುವಂತ ಮಾತುಗಳು ಬೀದಿಯಲ್ಲಿ ಬಿಸಾಡುವಂತ ಗತಿ ಕ್ರೈಸ್ತರಿಗೆ ಬಂದಿಲ್ಲ ವೀಕ್ಷಕರೇ. ದೇವರ ಭಯ ಕ್ರೈಸ್ತನಿಗಿದೆ. ಅವನು ಕ್ರಿಶ್ಚಿಯನ್ಸ್ ಆಗಿ ದೇವರ ವಾಕ್ಯವನ್ನು ಆ ರೀತಿ ಬಿಸಾಡ್ತಾ ಇದ್ದಾನಂದ್ರೆ ಅವನು ನಿಜವಾಗ್ಲೂ ಅವನು ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳ್ತೀನಿ, ನಾನು ಕ್ರೈಸ್ತಳಾಗಿ ಹೇಳ್ತೀನಿ, ಅವನು ಯಾರೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಆ ರೀತಿ ಕರಪತ್ರಗಳು ಬಿಸಾಡ್ತಾ ಇದ್ದ ದೇವರ ವಾಕ್ಯನು ಆ ರೀತಿ ಬಿಸಾಡ್ತಾ ಇದ್ದಾರೆ ಅಂದ್ರೆ ಇದು ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಅಂತವರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ. ದೇವರ ವಾಕ್ಯ ಅಂದ್ರೆ ಏನಂತ ಆಲೋಚನೆ ಮಾಡಿದ್ದಾರೆ? ಅದು ದೇವರ ವಾಕ್ಯ, ಅದು ಪರಿಶುದ್ಧವಾದಂತ ವಾಕ್ಯ. ಅದು ಒಬ್ಬ ಕ್ರೈಸ್ತನ ಆ ರೀತಿ ಬಿಸಾಡ್ತಾನ? ನೆವರ್. ಆ ರೀತಿ ಬಿಸಾಡ್ಲಿಕ್ಕೆ ಚಾನ್ಸ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಅವನಿಗೆ ದೇವರ ಭಯ ಇರುತ್ತೆ. ಅವನಿಗೆ ದೇವರ ಭಯ ಇರುತ್ತೆ. ಅಷ್ಟೊಂದು ದೇವರ ಪುಸ್ತಕವನ್ನು ಅಷ್ಟೊಂದು ಬೀದಿಯಲ್ಲಿ ಬಿಸಾಡುವಂತದ್ದು ಕ್ರೈಸ್ತರಿಗೆ ಸಾಧ್ಯ ಇಲ್ಲ ವೀಕ್ಷಕರೇ. ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ನಾನು ಈ ವಿಡಿಯೋ ನೋಡಿದೆ, ನಿಜವಾಗ್ಲೂ ನಂಗೆ ನಗಾಡ್ಲಿಕ್ಕೆ ಬರ್ತಾ ಇತ್ತು. ನಗಾಡುದಾ ಅಥವಾ ಕೂಗಾಡುದಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ನನಗೆ ಹಾಸನದಲ್ಲಿ ನಡೆದಂತ ವಿಡಿಯೋಗಳು ಅವರು ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಅದು ಸತ್ಯನ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರು ಕ್ರಿಯೇಟ್ ಮಾಡಿರುವಂತ ವಿಷಯ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬ ಸಹೋದರ ಮಾತಾಡ್ತಾರೆ, ಕರಪತ್ರಿಕೆಗಳನ್ನು ಅಂದ್ರೆ ದೇವರ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಅದು ವಿಡಿಯೋ ನೀವೇ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಿ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ನಮ್ಮ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಶರತ್ ಮಾತಾಡ್ತಾ ಇದ್ರು. ಪೊಲೀಸರ ಗಮನಕ್ಕೆ ತರುವಂತಹ ಕೆಲಸ ಆಗಿದೆ. ಎಲ್ಲೆಲ್ಲಿ ಪಾದಯಾತ್ರೆಯನ್ನ ಮಾಡ್ತಾರೆ ಅಲ್ಲಲ್ಲಿ ಈ ರೀತಿ ಪುಸ್ತಕವನ್ನ ಎಸೆದು ಹೋಗೋದು ಅಥವಾ ನೇರವಾಗಿ ಬಂದು ಅವರಿಗೆ ಮೈಂಡ್ ವಾಶ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. SP ಆಫೀಸ್ಗೆ ಈ ವಿಚಾರವಾಗಿ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀವಿ ಅನ್ನೋಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿದಾಗ ನನಗೆ ಅಲ್ಲಿ ಅನಿಸ್ತಾ ಇರುವಂತದ್ದು ಏನಂದ್ರೆ, ಒಂದು ವೈಟ್ ಕಲರ್ ಬುಕ್ಸ್ ಇದೆ. ವೈಟ್ ಕಲರ್ ಬುಕ್ಸ್ ಇರುತ್ತೆ, ಪುಸ್ತಕ ಇರುತ್ತೆ. ಅದು 20-25 ಏನೋ ಪುಸ್ತಕಗಳಿದಾವಂತೆ. ಅದು ಹೆಂಗುಂಟು ನೋಡಿ, ಅದು ಹಂಗೆ ಇದೆ ವೀಕ್ಷಕರೇ. ಅದು ಹೆಂಗುಂಟು ನೋಡಿ ಹಂಗೆ ಇದೆ. ಅವ್ರು ವಿಡಿಯೋ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡಿ ಒಂದ್ಸಲ. ಮತ್ತೆ ಒಬ್ಬರನ್ನ ತೆಗಿಲಿಕ್ಕೆ ಬರ್ತಾರೆ, ಅದನ್ನು ಬುಕ್ಸ್ ತೆಗಿಲಿಕ್ಕೆ ಬರ್ತಾರೆ. ನೀನ್ ತೆಗಿಬೇಡ, ಅದು ಹಂಗೆ ಅಲ್ಲಿಡು ಅಂತ ಏನೋ ಮಾತಾಡ್ತಾರೆ. ಅಲ್ಲೇಡು ಅಂತ ಏನೋ ಮಾತಾಡ್ತಾ ಇದ್ರು. ಮುಟ್ಬೇಡ ಅಂತ ಅಲ್ಲೇ ಇಡು ಅಂತ ಮಾತಾಡ್ತಾ ಇದ್ರು. ಒಂದು ವೇಳೆ
ಅವರು ಏನೋ ಒಮ್ಮೆಯಿಂದ ಬಂದ್ರು, ಪುಸ್ತಕಗಳನ್ನು ಅಲ್ಲೆಲ್ಲಿ ಬಿಸಾಡ್ ಹೋದ್ರು. ಅದೇ ಟೈಮ್ನಲ್ಲಿ ಇವರು ಎಂತ ಭಕ್ತರು ಬಂದ್ರು, ಭಕ್ತರೆಂತ ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತರು ಬಂದ್ರು. ಅದು ಅವರ ಕಣ್ಣಿಗೆ ಕಂಡಿತ್ತು. ನೋಡುವಾಗ ಅದು ಯೇಸು ಕ್ರಿಸ್ತರ ಬುಕ್ ಅಂತ ಗೊತ್ತಾಯ್ತು. ಆಮೇಲೆ ಇಮಿಡಿಯೇಟ್ಲಿ ಇವ್ರು ಏನ್ ಮಾಡ್ತಾರೆ, ಟಿವಿ ಅವರಿಗೆ ಫೋನ್ ಮಾಡ್ತಾರೆ. ಅಲ್ಲಿ ಇಮಿಡಿಯೇಟ್ಲಿ ಟಿವಿ ಅವರಿಗೆ ಫೋನ್ ಮಾಡಿದ ನಂತರ ಅವರು ಹೌದಾ ಈ ರೀತಿ ಕೂಡ ಮತಾಂತರ ಮಾಡ್ತಾ ಇದ್ರ ಅನ್ನುವಂಥದ್ದು ಒಂದು ಚಾನಲ್, ಒಂದು ಬೇಡದ ವಿಷಯವನ್ನೆಲ್ಲ ಮಾತಾಡ್ಕೊಂಡು ಬರ್ತಾರೆ. ಕ್ರೈಸ್ತ ಮಿಷನರಿ ಹಿಂಗೂ ಕೂಡ ಮತಾಂತರ ಮಾಡ್ತಾ ಇದ್ದಾರ ಅನ್ನುವಂತ ವಿಡಿಯೋನು ಅದು ಬಾಯ್ ಬಿಟ್ಟು ಹೇಳ್ತಾನೆ ಅಪ್ಪ. ಓಕೆ, ಈ ರೀತಿ ಅಪವಾದ ಹೊರಿಸಕ್ಕಿಂತ ಮುಂಚೆ ನಾನು ಕೆಲವು ಕ್ವಶನ್ಗಳಿದ್ದಾವೆ, ಅದಕ್ಕೆ ನೀವು ನನಗೆ ಆನ್ಸರ್ ಕೊಡ್ಬೇಕು. ಪುಸ್ತಕಗಳು ಬಿದ್ದಾವೆ, ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ. ಆದ್ರೆ ಈ ಭಕ್ತರು ಬರೋದಕ್ಕಿಂತ ಮುಂಚೆ ಆ ಪುಸ್ತಕಗಳು ಎಲ್ಲಿ ಕೂಡ ಅಲ್ಗಡ್ಲೆ ಇಲ್ಲ. ಈ ಗಾಳಿ ಬರ್ತಿದ ತಕ್ಷಣ ಹಿಂಗ್ ಗಾಳಿ ಎಲ್ಲ ಈಗೆಲ್ಲ ಬಿಡುತ್ತಲ್ವಾ, ಈ ತರ ಎಲ್ಲ ಪೇಪರ್ ಈ ರೀತಿ ಎಲ್ಲ ಹಿಂಗೆಲ್ಲ ಆಗತ್ತಲ್ವಾ. ವೀಕ್ಷಕರು ಅಬ್ಸರ್ವ್ ಮಾಡ್ಬೇಕು. ಕ್ವಶನ್ ನಂಬರ್ 1, ಹಿಂಗೆಲ್ಲ ಆಗತ್ತಲ್ವಾ ಗಾಳಿಗೆ, ಯಾವ ಬುಕ್ ಕೂಡ ಅಲ್ಲಿ ಅಲ್ಗಡ್ಲಿಲ್ಲ. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್, ನೀವು ಆ ಪುಸ್ತಕದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಹೀಗೆ ತೆಗೆದು ತೋರಿಸ್ಬೇಕಿತ್ತು. ಓಕೆ, ಅದು 20ರಲ್ಲಿ ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಅವಾಗ್ಲೇ ಹಿಂಗ್ ತೋರಿಸ್ಬೇಕಿತ್ತು. ಅದು ಹೌದು, ಇದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ನಾವು ಕಂಡು ಹಿಡಿತಾ ಇದ್ದೀವಿ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಅವ್ರು ಅಲ್ಲಿ ಕರಪತ್ರಕ್ಕೆ ಬಿಸಾಡುವಾಗ ಅದೇ ದಾರಿಯಲ್ಲಿ ಭಕ್ತರು ಬರ್ಲಿಕ್ಕೆ ಕಾರಣ. ಆದ್ರೆ ಪ್ರತಿ ವರ್ಷ ಕೂಡ ಅದೇ ದಾರಿಯಲ್ಲಿ ಬರ್ತಾ ಇದ್ರು. ಇವ್ರು ಮಾರ್ಪಡಿಸೋಕೋಸ್ಕರ, ಇವ್ರು ಮತಾಂತರ ಮಾಡೋದಕ್ಕೋಸ್ಕರ ಆ ರೀತಿ ಬಿಸಾಡಿದ್ರು ಅಂತ ನೀವು ಹೇಳ್ತಾ ಇದ್ರಿ, ಹೌದಾ? ಭಕ್ತರು ಅದ್ ಯಾವ್ದೋ ಪುಸ್ತಕ ಇರ್ಲಿಯಪ್ಪ, ಬಿಡ್ಲಿ, ನಮ್ಗೆ ಯಾಕೆ ಹಾಕ್ಬೇಕಂತ ಅವ್ರ ಭಕ್ತರಲ್ವಾ, ದೇವರ ಭಕ್ತರಲ್ವಾ, ಹೇಗೂ ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತರಲ್ವಾ, ಆ ಪುಸ್ತಕಗಳಲ್ಲಿ ಬಿಸಾಡುದು, ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ದೇವ್ರ ಹತ್ರ ಹೋಗೋದು. ಅದು ಹೆಂಗೆ ಅದೇ ರೀತಿ ಇದೇ ಪುಸ್ತಕಗಳು ಕಂಡು ಹಿಡಿದ್ರು ಅವರು. ಇದನ್ನೇ ಅಂದ್ರೆ ಅಲ್ಲಿ ಪುಸ್ತಕಗಳು ಅಲ್ಲಿ ಬಿದ್ದಿದಾವೆ, ಹೌದಾ? ಇದು ದೇವರ ಪುಸ್ತಕ ಅಂತ ಅಂದ್ರೆ ಆ ಕಡೆಯಿಂದ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾವ ಬುಕ್ ಕೂಡ ಕಾಣಿಲ್ಲ. ಅಲ್ಲಿ ಬರ್ತಿದ ತಕ್ಷಣ ಅಷ್ಟು ಪುಸ್ತಕಗಳು ಅಲ್ಲಿ ಕಂಡಿತ್ತು, ಹೌದಾ? ಅದು ಬಿಡಿ ಪುಸ್ತಕಗಳು. ನೋಡಿ ಪ್ರಿಯರೇ, ಬೈಬಲ್ ಅನ್ನುವಂಥದ್ದು ಈ ರೀತಿ ಇರುತ್ತೆ. ವೈಟ್ ಒಂದು, ಇದು ಬ್ಲಾಕ್ ಕಲರ್, ಒಂದು ಕಡೆ ಬ್ಲಾಕ್ ಕಲರ್ ಇರುತ್ತೆ, ಮತ್ತೆ ಇನ್ನೊಂದು ಈ ಬ್ರೌನ್ ಕಲರ್, ಮತ್ತೆ ಇನ್ನೊಂದು ನೀಲಿ ಕಲರ್ ಏನೋ ಇರುತ್ತೆ, ಮೇಲೆ ಕವರ್ ಇರುತ್ತೆ ಅದ್ರ ಮೇಲೆ. ಸೊ ಈ ರೀತಿ ಪುಸ್ತಕಗಳು ಇರ್ತವೆ. ಅದು 25ರಿಂದ ಪುಸ್ತಕಗಳು ಅಂತ ನೀವು ಹೇಳ್ತಾ ಇದ್ರಿ, ಗೊತ್ತಿಲ್ಲ ಅದು ಯಾವ್ದಂತ ಹೇಳಿ. ಸೊ ಅದು ಸತ್ಯನೋ ಅಸತ್ಯನೋ ಅಂತ ನನಗೆ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ನೀವು ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಅದು ಕ್ಲಾರಿಟಿ ಕೊಡ್ಬೇಕಲ್ವಾ ಸರ್, ಕ್ಲಾರಿಟಿ ಕೊಡ್ಬೇಕಲ್ವಾ. ಅದು ಯಾರೋ ಪುಸ್ತಕಗಳು ಬಿಸಾಡ್ತಾರ ಅಂತ ಹೇಳಿ ಅದನ್ನೇ ನಾವು ಬೈಬಲ್ ಅಂತ ಹೆಂಗ್ ನಂಬೋದು ನಾವು ಹೇಳಿ? ಹೆಂಗ್ ನಂಬೋದು ಹೇಳಿ? ಅದನ್ನೇ ಒಂದೇಳಿ ಅದು ಆಕ್ಚುಲಿ ನಾನು ನಿಜ ಹೇಳ್ತೀನಿ ವೀಕ್ಷಕರೇ, ಯಾವ ಕ್ರೈಸ್ತನು ಕೂಡ ಇಂಥ ಧೈರ್ಯ ಅಂದ್ರೆ ಪುಸ್ತಕಗಳು ಹಿಂಗ್ ಕೊಡ್ತಾರೆ ಹೊರತು ಹಿಂಗ್ ಬಿಸಾಡುದಿಲ್ಲ ದೇವರ ವಾಕ್ಯವನ್ನು. ಅವನು ಯಾವ ಕ್ರೈಸ್ತನೇ ಆಗ್ಲಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಓಕೆ, ಪುಸ್ತಕಗಳು ಅಲ್ಲಿ ಕೆಳಗಡೆ ಬೀಳ್ತಿದ ತಕ್ಷಣ ಮತಾಂತರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರಂತ ಅದು ಹೆಂಗ್ರಿ ಹೇಳ್ತೀರಿ ನೀವು? ವೀಕ್ಷಕರು ಇದನ್ನೆಲ್ಲ ಗಮನಿಸ್ಬೇಕು. ಸಮಾಜ ನೋಡ್ತಾ ಇದೆ ಅಲ್ಲ, ನಮ್ಮ ಹಿಂದೂ ಸೋದರು ಕೂಡ ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರನೇ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅನೇಕ ರೀತಿಯ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದ್ದಾವೆ. ಅಲ್ಲಿ ಒಬ್ಬ ಕ್ರೈಸ್ತನೇ ಆ ರೀತಿ ಬಿಸಾಡ್ಲಿಕ್ಕೆ ನಾನೈತೆ ಅದು ನಂಬುದಿಲ್ಲ. ಒಬ್ಬ ಕ್ರೈಸ್ತನ ಈ ರೀತಿ ಇಂಥ ಕಚಡ ಬುದ್ಧಿ ಮಾಡ್ತಾನಂತ ನೋ, ಕ್ರೈಸ್ತರು ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ ವೀಕ್ಷಕರೇ. ಇದು ಯೇಸು ಕ್ರಿಸ್ತರಿಗೆ ಹಿಡಿಸದಂತ ಪದ. ಯಾರಾದ್ರೂ ದೇವರ ವಾಕ್ಯವನ್ನು ಬೀದಿಲಿ ಬಿಸಾಡುವಂತ ಗತಿ ಕ್ರೈಸ್ತರಿಗೆ ಬರ್ತದೇನ್ರಿ? ಏನ್ ಮಾತಾಡ್ತಾ ಇದ್ರಿ ನೀವು? ವೀಕ್ಷಕರು ಇವ್ರು ಹೆಂಗ ಕತೆ ಕಟ್ತಾ ಇದಾರೆ ಅಂದ್ರೆ, ಚಂದ್ರಾಪುರದಿಂದ ಹಿಡಿದು ಬೈಂದೂರುವರೆಗೆ 60 ಕಡೆ ಪುಸ್ತಕಗಳು ಎಸೆದಿದ್ದಾರಂತೆ. ಸೊ ಆ ಪುಸ್ತಕಗಳು ಗಾಳಿ ಗೀಳಿಗೆ ಎಲ್ಲಿ ಕೂಡ ಹೋಗುದಿಲ್ಲ, ಅದು ಅಲ್ಲೇ ಹಂಗೆ ಅಂಟ್ಕೊಂಡ್ ಬಿಟ್ಟಿದೆ ಭೂಮಿಗೆ. ಪಾಯಿಂಟ್ ನಂಬರ್ 1 ಅಬ್ಸರ್ವ್ ಮಾಡ್ಬೇಕಿದ್ದು. ಅಲ್ಲಿ ನೀವು ನೋಡಿ, ಭೂಮಿಗೆಲ್ಲ ಹಂಗೆ ಅಂಟ್ಕೊಂಡ್ ಬಿಟ್ಟಿದೆ. ಅಂದ್ರೆ ಅದಕ್ಕೆ ಆಚೆ ಈಚೆ ಗಾಳಿ ಗೀಳಿ ಏನು ಬರಲ್ಲ, ಬುಕ್ ಇಡ್ತಿದ ತಕ್ಷಣ ಹಂಗೆ ಅಲ್ಲಿ ಇದಾವೆ. ಮತ್ತೆ 16 ಕಡೆ ಎಲ್ಲ ಹಾಕುವವರೆಗೂ ಕೂಡ ಇವ್ರು ಏನು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಮೌನವಾಗಿದ್ರು ಅಂತೆ. ಅವ್ರನ್ನ ಹಿಂಬಲಿಸ್ಲಿಕ್ಕೆ ಯಾಕೆ ಆಗ್ಲಿಲ್ಲ? 16 ಕಡೆ ಎಲ್ಲ ಹಾಕುವವರೆಗೂ ಕೂಡ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇದನ್ನು ಫೈಂಡ್ ಔಟ್ ಮಾಡ್ಲೇಬೇಕು, ಇದು ಕಾನೂನು ಪ್ರಕಾರ ಬಹಿರಂಗ, ಈ ರೀತಿ ಮಾಡುವಂಗಿಲ್ಲ, ಯಾರು ಕೂಡ ಮಾಡುವಂಗಿಲ್ಲ ಈ ರೀತಿ. ಅದು ದೇವರ ವಾಕ್ಯವನ್ನು ಈ ರೀತಿ ಬಿಸಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮನುಷ್ಯ ಅಲ್ಲ, ಅವ್ರ ಮೃಗಗಳು, ಅವ್ರ ಪಾಪಿಗಳು, ಅವ್ರ ದ್ರೋಹಿಗಳು, ಅವರು ದೇವರಿಗೆ ಅವಮಾನ ಮಾಡುವಂತ ಕೆಟ್ಟ ಮನುಷ್ಯರವರು. ಹೆಂಗ್ರಿ ಅವರು ಈ ರೀತಿ ಎಲ್ಲ ಮಾಡಕ್ಕೆ ಸಾಧ್ಯ? ಕ್ರೈಸ್ತರು, ಒಬ್ಬ ಕ್ರೈಸ್ತನಾದವನು ಈ ರೀತಿ ಮಾಡ್ಲಿಕ್ಕೆ ನೋ ಚಾನ್ಸ್. ದೇವರ ಮೇಲೆ ಅವನಿಗೆ ಭಯವಿದೆ. ಒಬ್ಬ ಕ್ರೈಸ್ತನ ಈ ರೀತಿ ಮಾಡ್ತಾನಾ?
ಅವನಿಗೆ ಅಷ್ಟೊಂದು ಇದಿದೆಯಾ? ಅವನಿಗೆ ಅಷ್ಟೊಂದು ಧೈರ್ಯ ಇದೆಯಾ? ದೇವರನ್ನು ಬಿಸಾಡುವಷ್ಟು ಧೈರ್ಯ ಇದೆಯಾ ಅವನಿಗೆ? ಕ್ರೈಸ್ತರು ಹಿಂಗೆ ಕೈಯಲ್ಲಿ ಕೊಡ್ತಾರೆ ಹೊರತು ಬಿಸಾಡುವುದಿಲ್ಲ. ಅಷ್ಟು ಪವಿತ್ರವಾದ ಬೈಬಲ್ಗೆ ವ್ಯಾಲ್ಯೂ ಕೊಡುತ್ತಾರೆ. ಬಿಸಾಡ್ತಾರೇನ್ರಿ ಬೈಬಲ್? ಯಾವ ಮಟ್ಟಕ್ಕೆ ದೇವರ ವಾಕ್ಯವನ್ನು ಬಿಸಾಡ್ತಾರ? ಇದೆಂತ ಬಿಸಾಡ್ಲಿಕ್ಕೆ ಅಂತ ಬೇರೆಯವರಿಗೆ ಬೇರೆ ಎಲ್ಲ ಕಲ್ಲ ಮಣ್ಣ ಏನಾದ್ರೆ ಬಿಸಾಡ್ಲಿಕ್ಕೆ ಅಂತ ಇದಂತ ಎಂತ ಆಲೋಚನೆ ಮಾಡಿದ್ದಾರೆ ಇನ್ನು? ಸೊ ಇದು ನಾವೆಲ್ಲ ಫೈಂಡ್ ಔಟ್ ಮಾಡ್ಬೇಕು ವೀಕ್ಷಕರು. ಎಂತ ಬಿಸಾಡಿದ್ದಾರೆ, ಮತಾಂತರ ಮಾಡಿಕೆ ಪ್ರಯತ್ನ ಪಟ್ಟಿದ್ದಾರೆ, ಮತಾಂತರ ಮಾಡಿಕೆ ಬಂದೇ ಬಿಟ್ರು. ಅಲ್ರಿ, ನಿಮ್ಗೆ ಅಲ್ಲಿ ಓಕೆ ಬಿಸಾಡಿದಾರೇನೋ ಓಕೆ, ನಿಮ್ಗೆ ಯಾರ್ರಿ ಓದಂತ ಹೇಳಿದ್ರು? ಅಲ್ಲಿ ನಿಮ್ಗೆ ಯಾರ್ರಿ ಓದಂತ ಹೇಳಿದ್ರು? ನೀವು ಸೀದಾ ದೇವಸ್ಥಾನಕ್ಕೆ ಹೋಗೋರಲ್ವಾ? ದೇವಸ್ಥಾನಕ್ಕೆ ಹೋಗಿ ಅಲ್ವಾ? ನೀವ್ ಯಾಕೆ ಅಲ್ಲಿ ನಿಂತ್ಕೊಂಡು ಅಷ್ಟೊಂದು ಫೈಂಡ್ ಔಟ್ ಮಾಡಿ ಟಿವಿಯವರಿಗೆಲ್ಲ ಫೋನ್ ಮಾಡಿ ಹೇಳಿದ್ರಿ? ಸೊ ಅದೇ ಹಾಸನ ಜಿಲ್ಲೆಯಿಂದ ಅಲ್ಲಿ ಎಷ್ಟು ಗಲೀಜಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಹಾಸನ ಜಿಲ್ಲೆಯಿಂದ ಎಷ್ಟು ಪೇಪರ್ಗಳು ಬಿದ್ದಿದ್ದಾವೆ, ಎಷ್ಟು ಏನೆಲ್ಲ ಬಿದ್ದಿ ಅಂತ ಅದನ್ನ ನೋಡ್ಕೊಳ್ಳಿ ಸರ್. ಇದ್ರ ಹಿಂದೆ ಏನೋ ದೊಡ್ಡ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ವೀಕ್ಷಕರೇ. ಇದು ಯಾವ ಕ್ರೈಸ್ತನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನಿಸ್ತೀನಿ. ಒಂದ್ ವೇಳೆ ಮಾಡಿದನಂದ್ರೆ ಅವನಿಗೆ ಮಾತ್ರ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು ಅವನಿಗೆ, ಅದು ಯಾವನೇ ಆಗಿರ್ಬೋದು. ಸೊ ಇದು ನಮ್ಮ ಕ್ರೈಸ್ತರ ಮೇಲೆ ಒಂದ್ ವೇಳೆ ಅಪವಾದ ಈ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರ ಅಂತಂದ್ರೆ ನಾವೆಲ್ಲರೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಯಾವ ಕ್ರೈಸ್ತನ್ರಿ ಮತಾಂತರ ಯಾರಾದ್ರೂ ಹೇಳ್ತಾರೇನ್ರಿ ಮತಾಂತರವಾದ ಮೇಲೆ ನಿಮ್ಗೆ ಪಾಪ ಬರುವುದಿಲ್ಲ ಅಂತ? ಯಾವ ಬೈಬಲ್ ರೀ ಬರೆಯಲ್ಪಟ್ಟಿದೆ? ಅವನ ಏನ್ ಹೊಡ್ತಾ ಇದ್ದಾನೆ? ಆ ರೀತಿ ಹೇಳ್ತಾನೆ. ನೀನ್ ಲೈವ್ ಆಗಿ ತೋರಿಸ್ಬೇಕಿತ್ತು ಅದು ಯಾವ ಪುಸ್ತಕ ಅಂತ ಹೇಳಿ. ಈಗ ಇದ್ದಕ್ಕಿದ್ದಾಗ ಅಲ್ಲಿ ಸ್ವಲ್ಪ ಹಾಕಿದ್ರೆ ಇಲ್ಲಿ ಸ್ವಲ್ಪ ಹಾಕಿದ್ರೆ ನಾವು ಹೆಂಗ್ರಿ ನಂಬೋದು ಅದನ್ನು? ಪುಸ್ತಕ ಹಾಕ್ಬೇಕಿತ್ತಲ್ವ? ನೀವು ಲೈವ್ ಯಾಕೆ ಹಾಕ್ಲಿಲ್ಲ? ನಮ್ಮ ಪ್ರಶ್ನೆ ನಮ್ಗೆ. ನೀವು ಲೈವ್ ಯಾಕೆ ಹಾಕ್ಲಿ? ಅಥವಾ ನೀವೇ ಅದು ಷಡ್ಯಂತ್ರ ಮಾಡಿದ್ರೆ ಅಂತ ಆಗತ್ತೆ. ನೀವೇ ಕ್ರಿಯೇಟ್ ಮಾಡಿದ್ರ ಅದೆಲ್ಲ. ಕ್ರೈಸ್ತರ ಮೇಲೆ ಅಪವಾದನ ಓಡಿಸ್ಲಿಕ್ಕೋಸ್ಕರ ನೀವೇ ಕ್ರಿಯೇಟ್ ಮಾಡಿ ನೀವೇ ನ್ಯೂಸ್ ಮಾಡ್ತಾ ಇದ್ರ ಅಂತ ನಮ್ಗೆ ಅನಿಸ್ತಾ ಇದೆ. ಹಾಗಾದ್ರೆ ನೀವು ಅಷ್ಟೊಂದು ನೀವು ಇಡೀ ಲೋಕಕ್ಕೆ ತೋರಿಸ್ಬೇಕಾದ್ರೆ ನೀವು ಅದನ್ನು ಪ್ರೂಫ್ ಮಾಡಿ ತೋರಿಸ್ಬೇಕಿತ್ತು. ಒಂದು ವೇಳೆ ಇದ್ರ ಹಿಂದೆ ಕ್ರೈಸ್ತರು ಏನಾದ್ರೂ ಇದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಒಂದ್ ವೇಳೆ ನೀವೇ ಮಾಡಿದಿರ ಅಂತ ಹೇಳಿದ್ರೆ, ಇಂಥ ನ್ಯೂಸ್ ಅವರು ಈ ರೀತಿ ಎಲ್ಲ ಸುಳ್ಳು ಮಾಡಿದ್ರೆ ಆ ನ್ಯೂಸ್ ಚಾನಲ್ ಬಂದ್ ಮಾಡ್ಬೇಕು. ಇದು ನನ್ನ ಆಗ್ರಹ ಆಗಿದೆ. ನ್ಯೂಸ್ ಚಾನಲ್, ಇಂಥ ಸುಳ್ಳು ನ್ಯೂಸ್ ಚಾನಲ್ ಬಂದ್ ಮಾಡ್ಬೇಕು. ಅಥವಾ ಸುಳ್ಳನ್ನ ಹೇಳಿ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರುವಂತ ಕೆಲವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಸೊ ಇದು ದಯವಿಟ್ಟು ಈ ರೀತಿ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಯಾರೇ ಆಗಿರ್ಬೋದು ಈ ರೀತಿ ದೇವರ ವಾಕ್ಯನ ಬಿಸಾಡುವಂತ ಮೂರ್ಖರು ಕ್ರೈಸ್ತರಲ್ಲ. ಒಂದ್ ವೇಳೆ ಹಿಂಗ್ ಯಾರಾದ್ರೂ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ರಂದ್ರೆ ಇಂಥರ ವಿಷಯದಲ್ಲಿ ಧ್ವನಿ ಎತ್ತಬೇಕು ಕ್ರೈಸ್ತರು. ಕೂತ್ಕೊಳ್ಳೋದಲ್ಲ, ಇಂಥರ ವಿಷಯದಲ್ಲಿ ಧ್ವನಿ ಎತ್ತಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಷಯದಲ್ಲಿ ಏನುಂಟು ಅದನ್ನೆಲ್ಲ ಅವರಿಗೆ ಹೇಳುದಷ್ಟೇ. ಸೊ ಹಾಗಾಗಿ ಎಲ್ಲಾ ವೀಕ್ಷಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಇಂಥ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಥವಾ ಸುಳ್ಳು ಹೇಳಿ ಈ ರೀತಿಯ ಪ್ರಚಾರ ಮಾಡ್ತಾ ಇದ್ರೆ ಅಂತವ್ರ ಮೇಲೆ ಕೂಡ ಕಾನೂನು ಕ್ರಮಗೊಳ್ಬೇಕಂತ ಹೇಳಿ ನಾನು ವಿನಂತಿಸ್ತಾ ಇದ್ದೀನಿ. ವೀಕ್ಷಕರೇ, ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡ್ಲಿ. ದಯವಿಟ್ಟು ಇಂಥ ವಿಷಯ ಎಲ್ಲೇ ನಡೆದ್ರು ಕೂಡ ನಾವು ಯಾರಿದ್ದಾರೆ, ಏನ್ ಮಾಡ್ತಾ ಇದಾರೆ, ಇದು CID ತನಿಖೆ ಹೋದ್ರೂ ಪರವಾಗಿಲ್ಲ, ಕೋರ್ಟಿಗೆ ಹೋದ್ರೂ ಪರವಾಗಿಲ್ಲ, ಇದು ಸತ್ಯ ಗೊತ್ತಾಗ್ಲೇಬೇಕು ಜನರಿಗೆ. ಹಾಗೆ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಹಾಗೂ ನನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್ ಅಂಡ್ ಜೈ ಕರ್ನಾಟಕ.